ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ನೀವು ಟೈಲರಿಂಗ್ ಆಗಿರಿ, ಹೌಸ್ ವೈಫ್ ಆಗಿರಿ, ಅಥವಾ ಯಾವುದಾದ್ರು ಟೀಚರ್ ಜಾಬ್ ಮಾಡ್ತಾಯಿರಿ, ಅಥವಾ ಇಂಜಿನಿಯರ್ ಮಾಡ್ತಾಯಿರಿ, ಯಾವುದೇ ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ರು ಕೂಡ ಇದರ ಜೊತೆಗೆ ಕೆಲವು ಕೆಲಸಗಳನ್ನ ನೀವು ಅಳವಡಿಸ್ಕೊಳ್ತು ಅಂತಂದರೆ ನಿಮಗೆ ಬರುವಂಥ ಸಂಬಳದ ಜೊತೆ ಈ ಥರ ಕೆಲಸ ಮಾಡ್ತಿರಲ್ಲ ಅದ್ರ ಜೊತೆ ಬರುವ ಹಣದ ಜೊತೆ ನೀವು ಹೆಚ್ಚು ಉಳಿತಾಯನ ಮಾಡ್ಬೋದು. ಇದೆರಡೂ ಸೇರಿತು ಅಂದರೆ ನಿಮ್ಮ ಕೆಲಸ ದುಡ್ಡು ಮತ್ತು ಈ ಥರ ಕೆಲಸಗಳು ಮಾಡ್ತಾ ಇರ್ತೀರಲ್ಲ ಅದ್ರ ದುಡ್ಡು ಎರಡು ಅಮೌಂಟು ಕೂಡ ಸೇರಿಸಿ ನೀವು ಹೆಚ್ಚು ಉಳಿತಾಯನ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಅಂತಂದರೆ ಅದಕ್ಕೂ ಮುಂಚೆನೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ನೀವು ಟೈಲರಿಂಗ್ ಮಾಡ್ತಾಯಿರಿ, ಟೀಚರ್ ಮಾಡ್ತಾಯಿರಿ, ಹೌಸ್ ವೈಫ್ ಆಗಿರಿ, ಬೇರೆ ಬೇರೆ ಕೆಲಸಗಳು ಮಾಡ್ತಾಯಿರಿ, ಇದಿಷ್ಟೇ ಸೀಮಿತ ಆಗಬಾರ್ದು. ಇದಕ್ಕಿಂತ ಹೊರತುಪಡಿಸಿ ನೀವು ಬೇರೆ ಕೆಲಸಗಳನ್ನು ಕೂಡ ಅಳವಡಿಸ್ಕೊಳ್ಳಿ ಅದ್ರ ಜೊತೆ. ಹಂಗಾದ್ರೂ ಮತ್ತು ನೀವು ಹೆಚ್ಚು ಸೇವಿಂಗ್ಸ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಂತ ಅಂದರೆ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ, ನಾನೇ ಎಲ್ಲ ಬೇರೆ ಯಾರಾದರೂ ಕೂಡ ಟೈಲರಿಂಗ್ ಮಾಡ್ತಾ ಇರ್ತು ಅಂತಂದರೆ ನೀವೇನು ಮಾಡಿ ಅಂತಂದರೆ ಟೈಲರಿಂಗ್ ಜೊತೆಗೇ ಬೇರೆ ಕೆಲಸಗಳನ್ನ ಅಳವಡಿಸ್ಕೊಳ್ಳಿ. ಯಾಕಂದರೆ ಟೈಲರಿಂಗಲ್ಲಿ ಅಂತಂದರೆ ಯಾವಾಗಲೂ ಒಂದೇ ಲೆವೆಲಲ್ಲಿ ಗ್ರೋ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಒಂದೇ ಸಲ ಒಂದು ದಿನ 1,000 ಆಗ್ಬೋದು, 500 ಆಗ್ಬೋದು, ತಿಂಗಳ ಲೆಕ್ಕಲ್ಲಿ ಹೇಳ್ಬೇಕು ಅಂದರೆ ತಿಂಗಳಿಗೆ 20,000 ಆಗ್ಬೋದು ಒಂದೊಂದು ಸಲ 30,000 ಆಗ್ಬೋದು, ಒಂದೊಂದು ಸಲ 10,000 ಆಗ್ಬೋದು, 5,000 ಆಗ್ಬೋದು. ಈ ರೀತಿ ಕಡಿಮೆನಾದರೂ ಆಗ್ಬೋದು, ಜಾಸ್ತಿನಾದ್ರೂ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಇದ್ರ ಜೊತೆ ಬೇರೆ ಕೆಲಸನ ಅಳವಡಿಸ್ಕೊಳ್ಳಿ. ಬೇರೆ ಕೆಲಸ ಅಂತಂದರೆ ಸೀರೆಗಳಲ್ಲಿ ಮ್ಯಾಟ್ ಹಾಕ್ಕೊಡಿ. ನೀವು ಮ್ಯಾಟ್ ಹಾಕೋದ್ರಿಂದನೂ ನಿಮಗೆ ಲಾಭ ಬರುತ್ತೆ. ಒಂದು ಮ್ಯಾಟ್ಗೆ 70 ರೂಪಾಯಿ ತೊಗೋಬೋದು. ಈ ಥರ ಅದರಲ್ಲೂ ಲಾಭ ಬರುತ್ತೆ ಮ್ಯಾಟ್ ಹಾಕೋದ್ರಿಂದ. ಅದನ್ನು ಬಿಟ್ಟು ನಿಮಗೆ ಜಮೀನು ಏನಾದರೂ ಇತ್ತು ಅಂತಂದರೆ ಜಮೀನಲ್ಲಿ ಹೋಗಿ ಎಲ್ಲರೂ ಕಾಮನಾಗಿ ಹಳ್ಳಿ ಕಡೆ ಹೋಗ್ತಾನೆ ಇರ್ತೀವಿ ಜಮೀನು ಕಡೆ ಹೋದರೆ ಸೊಪ್ಪು ಗಿಪ್ಪು ಹಾಕ್ಕೊಳ್ಳಿ. ಸೊಪ್ಪು ಹಾಕ್ತು ಅಂತಂದರೆ ಯಾವುದೇ ರೀತಿ ಸೊಪ್ಪು ಹಾಕೋಬೋದು. ನೀವು ಸೊಪ್ಪು ಹಾಕ್ತು ಅಂತಂದರೆ ಸೊಪ್ಪನ್ನ ಕಿತ್ತಿ ಕೊಟ್ಕೊಟ್ರೆ ನಿಮ್ಮ ಮನೆಯವರೇ ಮಾಡ್ಕೊಬಂದು ಅಮೌಂಟ್ನ ತಂದು ಕೊಡ್ತಾರೆ. ಇಲ್ಲ ಅಂತಂದರೆ ಟೈಲರಿಂಗ್ ಜೊತೆ ಹಸು ಸಾಕೊಳ್ಳಿ. ಹಸು ಸಾಕುವಂತ ಅಂತಂದ್ರೂ ಕೂಡ ನಿಮಗೆ ಹಾಲಿಗೆಲ್ಲ ತೊಗೊಳೋದ್ರಿಂದ ತುಂಬ ಈಸಿ ಕೂಡ, ಅದರಿಂದನೂ ಕೂಡ ಲಾಭ ಬರುತ್ತೆ. ಈ ಥರ ಕೆಲವು ಇದನ್ನು ಅಳವಡಿಸ್ಕೊಳ್ಳಿ. ಈ ಥರ ಬೇರೆ ಬೇರೆ ಕೆಲಸಗಳನ್ನ ಅಳವಡಿಸ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಟೈಲರಿಂಗ್ ಅವರು ಕೂಡ ಟೈಲರಿಂಗ್ ಜೊತೆಗೆ ಮ್ಯಾಟ್ ಹಾಕೋದಿರ್ಬೋದು, ಅಥವಾ ಕೆಲವು ಸೊಪ್ಪುಗಳನ್ನ ಉಯ್ಕೊಂಡು ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಹಸುನ ನೀವು ಸಾಕೋದ್ರಿಂದನೂ ಕೂಡ ನಿಮಗೆ ಈ ಥರ ಕೆಲಸನ ಅಳವಡಿಸ್ಕೊಡೋದ್ರಿಂದ ನಿಮಗೆ ಟೈಲರಿಂಗ್ ಜೊತೆಗೆ ಮಾಡೋದ್ರಿಂದ ಹೆಚ್ಚು ಹಣ ಬರುತ್ತೆ. ಅದರಿಂದ ನೀವು ಕೂಡ ಹೆಚ್ಚು ಉಳಿತಾಯನ ಮಾಡ್ಕೋಬೋದು. ಇದ್ರ ಜೊತೆಗೆ ಮೊದಲೇ ಹೇಳಿದಂಗೆ ಟೀಚರ್ಸು ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಟೀಚರ್ಸ್ ಜಾಬ್ಗೆ ಹೋಗ್ತೀರಾ. ಅಲ್ಲಿ ಒಂದು 15,000, 20,000, 1 ಲಕ್ಷ ಗಂಟು ತಗೊಳ್ಳೋರಿದ್ದಾರೆ. ಬಟ್ ಕೆಲವು ಟೀಚರ್ಸ್ಗೆಲ್ಲ, ಪ್ರೈವೇಟ್ ಟೀಚರ್ಸ್ಗೆಲ್ಲ ಕಡಿಮೆ ಸಿಗುತ್ತೆ ಅಮೌಂಟು. ನಮಗೆ ಸಾಕಾಗಲ್ಲ ಅನ್ನೋರು, ಇದರಿಂದ ಉಳಿತಾಯ ಮಾಡೋಕ್ಕಾಗಲ್ಲ ಅನ್ನೋರು ಈ ಟೀಚರ್ಸ್ ಜೊತೆಗೆ ಅಲ್ಲಿ ನೀವು ಬೆಳಿಗ್ಗೆಯಿಂದ 4 ಗಂಟೆ 4:15 ತನಕ ಪಾಠ ಮಾಡ್ಬಿಟ್ಟು ಬಂದಾಗ ನೀವು ಏನು ಮಾಡಿ ನಿಮ್ಮೂರಲ್ಲಿರೋಂಥ ಮಕ್ಕಳುಗಳಿಗೆ ಟ್ಯೂಷನ್ ಹೇಳ್ಕೊಡೋದು. ಒಂದು ಹುಡುಗರಿಗೆ 200 ರೂಪಾಯಿ, 300 ರೂಪಾಯಿ, SLC ಮಕ್ಕಳಿಗೆ 500 ರೂಪಾಯಿ ತನಕ ತೊಗೊತಾರೆ ಟ್ಯೂಷನ್ ಮಾಡೋಕ್ಕೆ. ಆ ಥರ ನೀವು ಕೆಲವು ಮಕ್ಕಳಿಗೆ ನೀವು ಟ್ಯೂಷನ್ನ ಹೇಳ್ಕೊಡಿ. ನಿಮ್ಮೂರ ಮಕ್ಕಳಿಗೆ ಈಗ ಪ್ರತಿಯೊಬ್ಬರು ಕೂಡ ಟ್ಯೂಷನ್ ಮಾಡ್ತಾನೆ ಇರ್ತಾರೆ, ಟ್ಯೂಷನ್ಗೆ ಮಕ್ಕಳನ್ನ ಸೇರಿಸ್ತಾ ಇರ್ತಾರೆ. ಈ ಥರ ಟ್ಯೂಷನ್ ಮಾಡೋದ್ರಿಂದ ನಿಮಗೂ ಕೂಡ ಅಮೌಂಟ್ ಬರುತ್ತೆ. ನಾನು ಮೊದಲು ಹಾಗೆ ಮಾಡ್ತಾ ಇದ್ದಿದ್ದು. ಮೊದಲು ನಾನು ಟೈಲರಿಂಗ್ ಮಾಡ್ತಾ ಇರಲಿಲ್ಲ, ಹಾಲನ್ ಡೈರಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಾನು BEd ಮುಗಿಸಿದ ತಕ್ಷಣ ಹಾಲನ್ ಡೈರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ನಮ್ಮೂರಲ್ಲಿರೋಂಥ ಮಕ್ಕಳಿಗೆ ನಾನು ಟ್ಯೂಷನ್ನ ಮಾಡ್ತಾಯಿದ್ದೆ. ಆವಾಗೆಲ್ಲ ಕಡಿಮೆ ಬರ್ತಾಯಿತ್ತು, 100 ರೂಪಾಯಿ, 50 ರೂಪಾಯಿ ಆ ಥರ ಕೊಡ್ತಾಯಿದ್ರು. ಇವಾಗ ನೋಡಿದ್ರೆ ಕಾಲಕ್ಕೆ ತಕ್ಕಂತೆ ಚೇಂಜ್ ಅಂತಾರಲ್ಲ ಆ ಥರ ಇವಾಗ ಜಾಸ್ತಿ ಆಗಿದೆ. ಟೀಚರ್ಸ್ಗಳೆಲ್ಲ ಅಲ್ಲಿ ವರ್ಕ್ ಮುಗಿಸ್ಕೊಂಡು ಬಂದು ಇಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದ್ರಿಂದ ನಿಮ್ಗೆ ಟ್ಯೂಷನಿಂದನೂ ಕೂಡ ಒಂದು 30 ಮಕ್ಕಳು ಬಂದ್ರೂ 3,000 ರೂಪಾಯಿ ಸಿಗುತ್ತೆ ನಿಮಗೆ. 100 ರೂಪಾಯಿ ತೊಗೊಂಡ್ರೆ ಕೆಲವು ಮಕ್ಕಳಿಗೆ SLC ಮಕ್ಕಳಿಗೆ 200, 300 ತೊಗೊಂಡ್ರು ಕೂಡ ಜಾಸ್ತಿನೇ 5,000, 6,000 ಕಂಡೆ ಸಿಗುತ್ತೆ. ಅದ್ರ ಜೊತೆ ನೀವು ಅದರಲ್ಲಿ ಬರೋಂಥ ಇದನ್ನು ಖರ್ಚು ಮಾಡಿ, ಅಂದರೆ ಸ್ಯಾಲ್ರಿ ಬರುತ್ತಲ್ಲ ಅದನ್ನು ಖರ್ಚು ಮಾಡಿ ಇದರಲ್ಲಿ ಬರೋಂಥನೇ ಉಳಿತಾಯ ಆಗಿ ನೀವು ಸೇವ್ ಮಾಡ್ಕೋಬೋದು. ಹಾಗೆ ಇದ್ರ ಜೊತೆಗೆ ಏನು ಮಾಡಿ ಅಂತಂದರೆ ಹೌಸ್ ವೈಫ್ಗಳು ಏನು ಮಾಡಿ ಅಂತಂದರೆ ನೀವು ಮನೇಲೇ ಇರ್ತೀರ, ನಮ್ಮನ್ನ ಎಲ್ಲೂ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ನಾನು ಮನೇಲೇ ಇರಬೇಕು, ನಮ್ಮ ಮನೆಯವ್ರ ಜಮೀನಿಗೂ ಕರ್ಕೊಂಡು ಹೋಗಲ್ಲ, ಕೆಲಸ ಮಾಡೋಕ್ಕೂ ಬಿಡಲ್ಲ ಅನ್ನೋರು ಏನು ಮಾಡಿ ಈಸಿಯಾಗಿ ಟೈಲರಿಂಗ್ ಕಲ್ತ್ಕೊಂಡ್ರೆ ನೀವೇನು ಮಾಡ್ಬೋದು ಅಂತಂದರೆ ಮನೇಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ಎಷ್ಟು ಆಗುತ್ತೆ ಅಷ್ಟು. ಈಗ ನಿಮ್ಮ ಮನೆಯವರು ದುಡ್ಡು ನಿಮ್ಮ ಕೈಗೆ ಅಮೌಂಟ್ ತಂದು ಕೊಡ್ತಾರೆ, ಅದರಲ್ಲಿ ನೀವು ಸೇವಿಂಗ್ಸ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಕೇವಲ ಬರೀ 100 ರೂಪಾಯಿ, 150 ರೂಪಾಯಿ ಆ ಥರ ಸೇವಿಂಗ್ಸ್ ಮಾಡ್ತಾ ಇರ್ತೀರ. ಜಾಸ್ತಿ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ. ಆವಾಗ ನಿಮಗೂ ಅನಿಸುತ್ತೆ, ಬೇರೆಯವ್ರು ನೋಡಿದ್ರೆ, ಹೊರಗಡೆ ಹೋಗಿ ಸಂಪಾದನೆ ಮಾಡೋರು ನೋಡಿದ್ರೆ, ನಾನು ಏನಾದರೂ ಮಾಡ್ತಾ ಇರಬೇಕಿತ್ತು, ನನಗೂ ಸಂಪಾದನೆ ಆಗಬೇಕಿತ್ತು, ಆಗಿರೋ ಉಳಿತಾಯ ಮಾಡಿ ನಾನು ಏನಾದರೂ ತೊಗೋಬೋದಾಗಿತ್ತು, ಗೋಲ್ಡ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಇನ್ನಿತರ ಏನಾದರೂ ತಗೋಬೋದಾಗಿತ್ತು ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ
ನೀವು ಕೂಡ ಟೈಲರಿಂಗ್ ಕಲ್ತ್ಕೊಳ್ಳಿ. ಸಿಂಪಲಿ ಹೊಲಿಗೆ ಹಾಕಕ್ಕೆ ಬಂದು ಸಾಕು, ನೀವು ಆಟೋಮೆಟಿಕ್ಕಾಗಿ ಟೈಲರಿಂಗ್ ಬಂದೇ ಬರುತ್ತೆ. ನಾನು ಟೈಲರಿಂಗ್ ಕಲಿಬೇಕು ಅಂದರೆ ಕೆಲವು ಟಿಪ್ಸ್ಗಳು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಅದನ್ನು ಕಲ್ತ್ಕೊಂಡ್ರೆ ನೀವು ಖಂಡಿತ ಟೈಲರಿಂಗ್ನ ಕಲ್ತೀರಾ. ಜಸ್ಟ್ ಒಂದು ಮಿಷಿನ್ ತೊಗೊಂಡು ಸ್ಟಿಚ್ ಹಾಕೋದು ಕಲ್ತ್ಕೊಂಡ್ರೆ ನೀವು ಸೀರೆಗೆ ಫಾಲ್ಸ್ ಹಾಕಿ, ಹೌಸ್ ವೈಫ್ಗಳು ಫುಲ್ ಬ್ಲೌಸ್ನೇ ಹೊಲಿಬೇಕಂತೇನಿಲ್ಲ, ಸೀರೆಗೆ ಫಾಲ್ಸ್ಕೊಳ್ಳಿ ಹಾಕಿ ದಿಮ್ಮನ್ ಕವರ್ ಹೊಲ್ಕೊಡಿ, ಮತ್ತು ಲುಂಗಿಗಳು ಹೊಲ್ಕೊಡಿ, ಸ್ಯಾರಿ ಹಂಚ್ಕೊಳ್ಳಿರಿ, ಈ ಥರ ಟಾಪ್ಗಳು ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದನೂ ಕೂಡ ಇದರಿಂದನೂ ಕೂಡ ನೀವು ದಿನಕ್ಕೆ 100 ರೂಪಾಯಿ 150 ರೂಪಾಯಿನೇ ಸಂಪಾದನೆ ಮಾಡ್ಬೋದು. ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಮ್ಯಾಟ್ ಹಾಕೋಕ್ಕೆ ಬರುತ್ತೆ ಅನ್ನೋದಾದರೂ ಕೂಡ ಹೌಸ್ ವೈಫ್ಗಳು ಮ್ಯಾಟ್ ಹಾಕ್ಬೋದು. ಅಂದರೆ ನಿಮ್ಮ ಮನೆಯಿಂದ ಎಲ್ಲೂ ಹೊರಗಡೆ ಕಳಿಸಲ್ಲ, ನಾನು ನಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡಬೇಕು ಅನ್ನೋ ಕೆಲಸ ಆದರೆ ಹೌಸ್ ವೈಫ್ಗಳು. ಅದರ ಜೊತೆಗೆ ಏನು ಮಾಡಿ ಅಂತಂದರೆ, ಕೆಲವರು ಓದ್ಬಿಟ್ಟು ಮನೇಲೇ ಇರ್ತೀರಾ ನೀವುಗಳು. ಅಯ್ಯೋ ನಮ್ಮ ಮನೇಲಿ ಕೆಲಸ ಕಳಿಸ್ತಾ ಇಲ್ಲ ಅಂತ ಇವಾಗ ಹೇಳ್ದಂಗೆ ನಾನು ಓದ್ಬಿಟ್ಟು ಮನೇಲೇ ಇರ್ತೀರಾ. ನೀವು ನಿಮ್ಮ ಮನೆಯವ್ರ ಹತ್ರ ಪರ್ಮಿಷನ್ ತೊಗೊಳ್ಳಿ, ನಾನು ಟ್ಯೂಷನ್ ಮಾಡ್ಬೋದಾ ಅಂತ ಕೇಳ್ಕೊಳ್ಳಿ. ಹೌದು ಮಾಡು ಅಂತಂದರೆ ನೀವು ಕೂಡ ಟ್ಯೂಷನ್ನ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಒಂದು ಟೈಲರಿಂಗ್ ಕಲ್ತ್ಕೊಂಡ್ರೆ ನಿಮಗೆ ದಿನಕ್ಕೆ ನೀವು ಒಂದು 200 ಆದರೂ ಸಂಪಾದನೆ ಮಾಡ್ಬೋದು, 100 ಆದರೂ ಸಂಪಾದನೆ ಮಾಡ್ಬೋದು. ಬ್ಲೌಸ್ ಹೊಲಿಯೋದು ಕಲ್ತ್ಕೊಂತು ಅಂತಂದರೆ 500 ರೂಪಾಯಿ ಸಂಪಾದನೆ ಮಾಡ್ಬೋದು, ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡ್ಬೋದು ಹೌಸ್ ವೈಫ್ಗಳು. ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತು ಹಳೆ ಸೀರೆಗಳಿದ್ರೆ ಇವಾಗೆಲ್ಲ ಮೊಬೈಲಲ್ಲಿ ನೋಡೇ ಮ್ಯಾಟ್ ಹಾಕೋದು, ಬ್ಯಾಗ್ ಎಣಿತಾರೆ, ಬ್ಯಾಗ್ ಎಣೋದು, ಮತ್ತು ಬಂದುಬಿಟ್ಟು ಅಲ್ಲಿಂದನೇ ತಂದುಕೊಡ್ತಾರೆ. ಅಂದರೆ ತಾಂಬೂಲದ ಕವರ್ಗಳು, ಅಂದರೆ ನೀವು ಅಂಗಡಿಗೆ ಹೇಳ್ಬಿಟ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ಈ ಥರ ಮಾಡ್ತೀವಿ, ಹೊರಗಡೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಾದರೆ ನೀವು ಅಂಗಡಿಗೆ ಹೋಗಿ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ, ಅಂಗಡಿಗಳಲ್ಲಿ ನಾವು ತಾಂಬೂಲಗಳು ಹಾಕ್ತೀವಲ್ಲ ಕವರ್ಗಳು, ಬಟ್ಲುಗಳು, ಮದುವೆ ಸಮಾರಂಭಗಳಲ್ಲಾಗಿರ್ಬೋದು, ಯಾವುದೇ ರೀತಿ ಫಂಕ್ಷನ್ಗಳಲ್ಲಾಗಿರ್ಬೋದು ತಾಂಬೂಲ ಕೊಡ್ತಾರೆ ಎಲ್ರಿಗೂ. ಸೋಗ್ಲು ಅಂತ ಕೊಡ್ತಾರೆ, ನಮ್ಮ ಸೈಡ್ ಸೋಗ್ಲು ಅಂತ ಕರೀತಾರೆ. ಅದ್ರ ಕವರ್ಗಳಾಗಿರ್ಬೋದು, ತೆಂಗಿನಕಾಯಿ ಹಾಕೋ ಕವರ್ ಆಗಿರ್ಬೋದು, ಮತ್ತು ಈ ಥರ ಕವರ್ಗಳು ಬರುತ್ತಲ್ಲ ಆ ಥರ ಕವರ್ಗಳಿಗೆ ದಾರ ಹಾಕೋದು, ಕವರ್ನ ಸೀಲ್ ಮಾಡೋದು, ಈ ಥರ ಕೆಲಸಗಳೆಲ್ಲ ನೀವು ಮನೇಲೇ ಮಾಡ್ಕೋಬೋದು. ಆಯಿತಾ. ಇವಾಗ ನಾನು ಅಷ್ಟೇ, ನಾನು ಟೈಲರಿಂಗ್ ಒಂದೇ ಮಾಡ್ತಾಯಿಲ್ಲ, ನಾನು ಅದ್ರ ಜೊತೆಗೆ ನಾನು ಮೊದಲು ಕೂಡ ನಾನು ಟ್ಯೂಷನ್ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ವರ್ಕ್ ಫ್ರಮ್ ಹೋಮ್ ಥರ ಜಾಬ್ ಕೂಡ ಮಾಡ್ತಾಯಿದ್ದೆ ಮೊದಲು. ಅದನ್ನು ಬಿಟ್ಟು ಇವಾಗ ನನಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ರೀತಿ ಇದ್ರ ಜೊತೆ ಬೇರೆ ಕೆಲಸನ ಮಾಡೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿ ನನಗೆ ಬೇರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಿಮಗೆ ಇದರಿಂದ ಸ್ವಲ್ಪ ಯೂಸ್ ಆಗಲಿ ಅನ್ನೋದ್ರಿಂದ ನಾನು ನಿಮಗೆ ಈ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅಯ್ಯೋ ಈ ಥರ ಮಾಡಿದ್ರೇನು, ಈ ಥರ ಮಾಡ್ಬೋದಾ, ಈ ಥರ ಮಾಡ್ಬೋದಾ ಅನ್ನೋದು ನಿಮ್ಮಲ್ಲಿ ಯೋಚನೆ ಇದ್ದೇ ಇರುತ್ತೆ. ಬಟ್ ಯಾವ ಥರ ಮಾಡೋದು, ಹೇಗೆ ಅನ್ನೋದು ಗೊತ್ತಾಗಲ್ಲ. ನೀವು ಒಂದೊಂದು ಟೈಮಿಂಗ್ಸ್ ಅಂತ ಇಟ್ಕೊಬಿಡಿ, ಆ ಟೈಮಿಂಗ್ಸಲ್ಲಿ ಮಾಡಿ ಅಷ್ಟೇ. ಈಗ ಬೇರೆ ಈಗ ಇಂಜಿನಿಯರ್ ಮಾಡ್ತಾ ಇರೋರು ಕೂಡ ಕೆಲವರು ಬಂದು ಔಟ್ಸೈಡ್ ಕೂಡ, ಅಂದರೆ ಅವ್ರ ಫ್ಯಾಕ್ಟ್ರಿಲಿ ವರ್ಕ್ ಮುಗಿಸ್ಬಿಟ್ಟು ಬಂದು ಕೂಡ ಕೆಲವು ಕಡೆ ಔಟ್ಸೈಡ್ ಹೋಗಿ ಕೆಲಸ ಮಾಡ್ತಾರೆ. ಈಗ ಡ್ರೈವರ್ಗಳಾದರೂ ಅಷ್ಟೇ, ಡ್ರೈವರ್ಗಳು ಅಲ್ಲಿ ಬಸ್ ಓಡಿಸ್ತಾರೆ, ಇನ್ನು ಕೆಲವು ಕಡೆ ಬಂದು ಅವರು ಚೀಟಿ ವ್ಯವಹಾರಗಳು ಅಂತ ಮಾಡ್ಕೊತಾರೆ. ಈಗ ಮನೇಲಿರೋರು ಕೂಡ ಲೇಡೀಸು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಯಾಕಂದರೆ ಅವರೆಲ್ಲೂ ಹೊರಗಡೆ ಹೋಗಿ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ, ಮನೇಲಿ ಕಳಿಸಲ್ಲ ಅನ್ನೋರು ಚೀಟಿಗಳು ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಮತ್ತು ಸಂಘಗಳು ಸೇರ್ಕೊಳ್ಳಿ, ಅಂದರೆ ಹೌಸ್ ವೈಫ್ಗಳೇ ಒಳ್ಳೆ ಕೆಲಸ ಅಂತಂದರೆ ಸಂಘಗಳು ಸೇರ್ಕೊಳ್ಳೋದು. ಸಂಘಗಳಂದರೆ ಲೋನ್ ತಗೊಳ್ಳೋ ಸಂಘ ಅಲ್ಲ, ನೀವು ಉಳಿತಾಯ ಮಾಡ್ಕೊಳ್ಳೋ ಸಂಘಗಳು. ಈಗ ತುಂಬ ಎಲ್ಲ ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಎಲ್ಲೇ ಆದರೂ ಕೂಡ ಚೀಟಿ ಕಟ್ಟೋದಿರುತ್ತೆ. 5,000 3,000 10,000 ಆ ಥರ ಚೀಟಿಗಳು ಕಟ್ಟೋದಿರುತ್ತೆ. ಚೀಟಿಗಳು ಕಟ್ಟಿ ನೀವು ಉಳಿತಾಯ ಮಾಡ್ಕೋಬೋದು ಅಮೌಂಟ್ನ ಬಂದಂಥ ಕೆಲಸ ಮಾಡಿಬಿಟ್ಟು. ಅಂದರೆ ಕೆಲವು ನೀವೇ ಚೀಟಿ ನಡೆಸ್ತೀವಿ ಅಂತಂದರೆ 1 ಲಕ್ಷದಾದರೆ 1 ಲಕ್ಷ ರೂಪಾಯಿ ಸಿಗುತ್ತೆ ನಿಮಗೆ. ಜವಾಬ್ದಾರಿ ವಹಿಸ್ಕೊಂಡು ಮಾಡಿದ್ರೆ ಹೌಸ್ ವೈಫ್ಗಳು ಈ ಥರ ಮಾಡ್ಬೋದು. ಕೆಲವರು ಹೆಂಗೆ ಲೇಡೀಸ್ಗಳು ಮಾಡ್ತಾಯಿದ್ದಾರೆ, ನಾನು ನೋಡಿದ್ದೀನಿ, ನಮ್ಮೂರಲ್ಲೆಲ್ಲ ಮಾಡ್ತಾಯಿದ್ದಾರೆ. ಬಟ್ ನೀವು ಇನ್ನೂ ಉಳಿತಾಯ ಮಾಡ್ಕೋಬೇಕಾದ್ರೆ ಸಂಘಕ್ಕೆ 100 ರೂಪಾಯಿ ಕಟ್ಟೋದು, ವಾರಕ್ಕೆ 100 ರೂಪಾಯಿ ಕಟ್ಟೋದು, ತಿಂಗಳಿಗೆ 1000 ಕಟ್ಟೋದು, ಇಲ್ಲಾಂದರೆ 500 ತನಕ ಕಟ್ಟೋರು ಇದ್ದೇ ಇರ್ತಾರೆ. ನಾವು ವಾರಕ್ಕೆ ಒಂದು ಸಲ ಕಟ್ಬೋದು. ನಾನು ಮದುವೆಗೆ ಮುಂಚೆ ನಾನೇ ತುಂಬ 4-5 ಸಂಘಗಳನ್ನು ಮಾಡಿದ್ದೀನಿ. ನಾನು ಡೈರಿ ಕಡೆಯಿಂದನೂ ಮಾಡಿದ್ದೀನಿ, ಮತ್ತು ಮಹಿಳಾ ಸಂಘಗಳನ್ನು ಮಾಡಿದ್ದೀನಿ. ಈ ಥರ ಎಲ್ಲ ಇದರಲ್ಲೆಲ್ಲ ಮಾಡಿದ್ದೀನಿ. ಇಲ್ಲಿ ಮದುವೆ ಆದಮೇಲೆ ಯಾವುದೇ ರೀತಿ ಸಂಘಗಳು ಜಾಯ್ನ್ ಆಗಿಲ್ಲ ನಾನು. ಈ ಥರ ಮಾಡ್ಕೊಳ್ತಾ ಹೋಯ್ತು ಅಂದರೆ ವಾರಕ್ಕೆ 100 ರೂಪಾಯಿ ಸೇವ್ ಮಾಡಿ, ಹಾಗೆ ತಿಂಗಳಿಗೆ 400-500 ಆಗ್ತಾ ಇರುತ್ತೆ. ಈ ಥರ ಉಳಿತಾಯ ಸಂಘಗಳಿಗೆ ಸೇರಿಕೊಂಡು ಹಣನ ನೀವು ಉಳಿತಾಯ ಮಾಡ್ಕೋದು. ಬೆಸ್ಟ್ ಐಡಿಯಾ ಅಂತಂದರೆ ಸಂಘಕ್ಕೆ ಸೇರ್ಕೊಳ್ಳಿ, ಸಂಘದಲ್ಲಿ ಉಳಿತಾಯ ಮಾಡಿ. ಉಳಿತಾಯ ಹಣನ ನಿಮ್ದು ಎಷ್ಟಿದೆ ಅಷ್ಟು ನಿಮ್ಮ, ಅಂದರೆ ಅಯ್ಯೋ ಅವ್ರು ಜಗಳ ಮಾಡ್ತಾರೆ ಮೇಡಮ್, ಇವ್ರು ಜಗಳ ಮಾಡ್ತಾರೆ, ಸಂಘಗಳಲ್ಲಿ ಆಗಲ್ಲ ಹಾಗೆ ಹೇಗೆ ಅಂದ್ಕೋಬೇಡಿ. ನಿಮ್ಮ ದುಡ್ಡು ಕಟ್ಟಿ ಅಷ್ಟೇ, ನಿಮ್ಮದು ಮುಗಿತಾ ಬನ್ನಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ದುಡ್ಡು ಕಟ್ಟಿ ಮುಗಿತಾ ಬನ್ನಿ. ಈ ಥರ ಸಂಘಗಳಲ್ಲಿ ಸೇರ್ಕೊಂಡು ಉಳಿತಾಯ ಮಾಡ್ಬೋದು ನೀವು. ಅಂದರೆ ಸೇವಿಂಗ್ಸ್ ಮಾಡೋದು ಹೇಗೆ ಅಂತ ನಾನು ಇಷ್ಟು ಹೇಳಿದ್ದೀನಿ ನಾನು. ಇಲ್ಲಾಂದರೆ ನೀವು ಮನೇಲಿ ಇದ್ಕೊಂಡು ನೀವೇನು ಮಾಡ್ಬೋದು ಅಂತಂದರೆ, ಕೆಲವರು ಮನೆ ಹತ್ರನೇ ಕೋಳಿ ಸಾಕ್ತಾ ಇರ್ತಾರೆ. ಕೋಳಿಗಳು ತುಂಬ ಕೋಳಿಗಳು, ಈಗ ಒಂದು ಮೊಟ್ಟೆಗೆ 10 ರೂಪಾಯಿ 20 ರೂಪಾಯಿ ಆ ಥರ ಇದೆ. ಮೊಟ್ಟೆಗಳು ಕೂಡ ನಿಮ್ಗೆ ಅದರ ಮೊಟ್ಟೆಗಳು ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, ಪಾರಿವಾಳ ಸಾಕ್ತಾ ಇರ್ತಾರೆ, ಕೆಲವುಗಳು ಹಸುಗಳು ಸಾಕ್ತಾ ಇರ್ತಾರೆ. ಎಲ್ಲ ಕಡೆ ನೋಡಿ ಆಲ್ಮೋಸ್ಟ್ ಲೇಡೀಸೇ ಜಾಸ್ತಿ ಹಸುಗಳನ್ನ ಸಾಕ್ತಾ ಇರೋದು. ಯಾಕಂದರೆ ಅವರು ಹೌಸ್ ವೈಫ್, ಓದಿಲ್ಲ ಏನಿಲ್ಲ, ಹೌಸ್ ವೈಫ್ಗಳು ಆಗಿರೋದ್ರಿಂದ
ನಮ್ಗೆ ಯಾವುದೇ ರೀತಿ ಕೆಲಸ ಬರಲ್ಲ ಅನ್ನೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಎರಡೆರಡು ಕೆಲಸ ಮಾಡ್ತಾರೆ. ಒಂದು ಹಸುನ ಮೇಯಿಸ್ತಾ ಇರ್ತಾರೆ. ಹಸುಗಳ ಜೊತೆಗೆ ಅಯ್ಯೋ ನಮ್ಗೆ ಹಸುವಿಂದ ಬರೋ ಆದಾಯ ಸಾಕಾಗಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ಅವರು ಬಂದು ಬೇರೆಯವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಇಲ್ಲಾಂದರೆ ತಮ್ಮ ಜಮೀನಲ್ಲೇ ಕೆಲಸ ಮಾಡಿ ತರಕಾರಿ ಹಾಕೋದು, ಸೊಪ್ಪು ಹಾಕೋದು, ಈ ಥರ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ. ಈಗ ನಾವು ಟೈಲರಿಂಗ್ ಅವರು ತುಂಬ ಬಟ್ಟೆ ಅಂತ ಇತ್ತು ಅಂದರೆ ಆಗಲ್ಲ, ಬಟ್ ಸ್ವಲ್ಪ ಇತ್ತು ಅಂದರೆ ನಾವು ಟೈಲರಿಂಗ್ ಜೊತೆ ಮೊದಲು ಕವರು ಕೂಡ ಹಾಕ್ತಾಯಿದೆ. ಕವರ್ ಕೂಡ ಹಾಕ್ಬೋದು ನೀವು. ತಾಂಬೂಲ ಕವರ್ಗಳು ಮೊದಲೇ ಹೇಳ್ದಂಗೆ ಕವರ್ಗಳು ಕೂಡ ಹಾಕೊಂಡು ನೀವು ಮನೇಲಿ ಇದು ಮಾಡ್ಬೋದು. ಮತ್ತು ಬತ್ತಿ ಒಸಿಯೋದು, ಮತ್ತು ಹಪ್ಪಳ ಸಂಡಿಗೆ ಮಾಡೋದು, ಆ ಥರ ಎಲ್ಲ ನೀವು ಟೈಲರಿಂಗ್ ಜೊತೆ ಮಾಡ್ಕೋಬೋದು. ಜಾಸ್ತಿ ಬಟ್ಟೆ ಇತ್ತು ಅಂತ ಮಾತ್ರ ಆಗಲ್ಲ. ಟೀಚರ್ಸ್ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಮೊದಲೇ ಹೇಳ್ದಂಗೆ ಮಕ್ಕಳಿಗೆ ಟ್ಯೂಷನ್ ಮಾಡ್ಕೊಂಡು ಇರ್ಬೋದು. ಅಥವಾ ಕೆಲವರು ಈ ಫ್ಯಾಕ್ಟ್ರಿಗೆ ಹೋಗೋರೆಲ್ಲ ಏನು ಮಾಡ್ತಾರೆ, ಶಿಫ್ಟ್ ವೈಸ್ ಇರ್ತವೆ. ನೈಟ್ ಶಿಫ್ಟ್ ಇರೋರು ಡೇ ಹೋಗಿ ಬೇರೆ ಕಡೆ ವರ್ಕ್ ಮಾಡ್ತಾರೆ. ಅಂದರೆ ಬೇರೆ ಥರ ಕೆಲಸಗಳು ಇರ್ತವೆ ಅವ್ರಿಗೆ. ಬೇರೆ ಏನಾದರೂ ಕೆಲವು ಕಾರ್ಗಳು ಇಟ್ಕೊಂಡಿರೋರು, ಆಟೋ ಇಟ್ಕೊಂಡ್ರು ಅವ್ರು ಏನು ಮಾಡ್ತಾರೆ ಅಂತಂದರೆ ನೈಟು ಡ್ಯೂಟಿಗೆ ಹೋಗ್ತಾರೆ, ಬೆಳಗ್ಗೆ ಬಂದು ಕೆಲಸ ಮಾಡ್ತಾರೆ. ಇವಾಗಲೂ ನೋಡಿ ಒಬ್ಬೊಬ್ಬರು ಆಲ್ಮೋಸ್ಟ್ ನಾನು ನೋಡಿರೋ ಥರ ಒಬ್ಬೊಬ್ಬರು ಎರಡೆರಡು ಕೆಲಸ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಕಮಿಟ್ಮೆಂಟ್ಸ್ ತುಂಬ ಇರುತ್ತೆ. ನಮಗೆ ಸೇವಿಂಗ್ಸ್ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ನಾವು ಸೇವಿಂಗ್ಸ್ ಮಾಡಬೇಕು, ಮುಂದೆ ಏನಾದ್ರು ಪರ್ಚೇಸ್ ಮಾಡ್ಕೋಬೇಕು, ಇಲ್ಲ ನಮ್ಮ ಮಕ್ಕಳು ಭವಿಷ್ಯಕ್ಕಾಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಎರಡೆರಡು ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಸ್ಟೂಡೆಂಟ್ಸ್ಗಳು ಅಷ್ಟೇ ಓದ್ತಾ ಇರ್ತಾರೆ, ಓದೋದ್ರ ಜೊತೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ. ಅದು ಪಾರ್ಟ್ ಟೈಮ್ ಜಾಬ್ ಮಾಡೋದು ಅಂತಂದರೆ ಅವ್ರಿಗೆ ಸೇವಿಂಗ್ಸ್ಗೋಸ್ಕರ ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತಾರೆ. ಈ ಥರ ನೀವು ಹೌಸ್ ವೈಫ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಇದ್ರ ಜೊತೆಗೆ ಕೆಲವು ಈ ಥರ ಸುತ್ತಮುತ್ತ ನಮಗೆ ಗೊತ್ತಾಗಂತನ ಕೋಳಿ ಸಾಗಾಣಿಕೆ, ಮತ್ತು ಮೊಲ ಸಾಕೋದಾಗಿರ್ಬೋದು, ಮತ್ತು ಪ್ಯಾರೆಟ್ಗಳು ಬರ್ತಾವಲ್ಲ, ಗಿಳಿಗಳು, ಬರ್ಡ್ಸ್ಗಳು ಅವು ಸಾಕೋದಾಗಿರ್ಬೋದು, ಹಸು ಸಾಕೋದಾಗಿರ್ಬೋದು, ಈ ಥರ ಕುರಿ ಮೇಕೆ ಈ ಥರ ಇದ್ದೇ ಇರ್ತವೆ. ಈ ಥರ ಮನೆಯಲ್ಲೇ ಇದ್ಕೊಂಡು ನೋಡಿಕೊಂಡು ಈ ಥರ ಬೇರೆ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಈ ಥರ ಅದ್ರ ಜೊತೆಗೆ ಈ ರೀತಿ ಕೆಲಸಗಳನ್ನ ನೀವು ಅದ್ರ ಜೊತೆನೇ ಮಾಡ್ಕೊಂಡು ಹೋದರೆ ಬೇರೆ ಅಂದರೆ ಅಳವಡಿಸ್ಕೊಂಡ್ರೆ ಆ ಕೆಲಸದ ಜೊತೆ ಈ ಒಂದಿಷ್ಟು ಕೆಲಸಗಳನ್ನ ಅಳವಡಿಸ್ಕೊಂಡ್ರೆ ನೀವು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ನಾನು ನಿಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬಿಟ್ಟು ಬೇರೆ ಥರ ಯಾವುದಾದ್ರೂ ಸೇವಿಂಗ್ಸ್ ಮಾಡೋ ವಿಧಾನ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನೀವು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ಕೊತಾ, ನಿಮ್ಗೆ ಯಾವುದಾದ್ರೂ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ಸ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.